ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡ ನಿರ್ಣಯದ ಬಗ್ಗೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಬ್ರೀಫಿಂಗ್ ಕೊಟ್ಟರು. ಆರ್ಎಸ್ಎಸ್ ಅನ್ನು ಗುರಿಯಾಗಿಸಿಕೊಂಡು ಆದೇಶ ಮಾಡಿಲ್ಲ. ಸರ್ಕಾರಕ್ಕೆ ಸಂಬಂಧಿಸಿದ ಎಲ್ಲಾ ಇಲಾಖೆಗಳಿಗೆ ಆದೇಶ ಹೊರಡಿಸ್ತಾ ಇದೆ. ಸರ್ಕಾರ ಸಂಬಂಧಿಸಿದ ಎಲ್ಲಾ ಇಲಾಖೆಗಳಿಗೆ ಆದೇಶ ಹೊರಡಿಸ್ತಾ ಇದೆ. ಯಾರು ಹೆಚ್ಚು ಉಲ್ಲಂಘನೆ ಮಾಡ್ತಾರೆ ಅವರಿಗೆ ಅನ್ವಯ ಆಗಲಿದೆ. ಅನುಮತಿ ಪಡೆದ ಕಾರ್ಯಕ್ರಮ ಮಾಡಬೇಕು ಅಂದ್ರು ಕಾನೂನು ಸಚಿವ ಎಚ್.ಕೆ. ಪಾಟೀಲ್ರು. ಕ್ಯಾಬಿನೆಟ್ನಲ್ಲಿ ನಡೆದ ಚರ್ಚೆ ಮತ್ತು ತೀರ್ಮಾನದ ವಿಷಯವನ್ನು ಮಾಧ್ಯಮಗಳಿಗೆ ಹೇಳಿದ್ದು ಹೀಗೆ, ಕೇಳಿಸ್ಕೊಳ್ಳಿ. ಸಂಬಂಧಿಸಿದವರಿಗೆಲ್ಲ ಸರ್ಕಾರಿ ಆದೇಶ ಹೊರಡಿಸಿ ಸಾರ್ವಜನಿಕ ಆಸ್ತಿ, ಸಾಂಸ್ಥಿಕ ಆಸ್ತಿ ಇವುಗಳನ್ನು ಸರಿಯಾಗಿ ನಿರ್ವಹಣೆ ಉಪಯೋಗಿಸುವ ದೃಷ್ಟಿಯಿಂದ ಯಾವುದೇ ರೀತಿ ಟ್ರೆಸ್ಪಾಸ್ ಆಗದ ಹಾಗೆ ಶಾಲೆ ಕಾಲೇಜುಗಳನ್ನು ಮೊದಲು ಮಾಡಿಕೊಂಡು ಸರಿ ಉಪಯೋಗ ಆಗೋದಕ್ಕೆ ರೆಗ್ಯುಲೇಟ್ ಮಾಡೋದಕ್ಕೆ ರಾಜ್ಯ ಸಚಿವ ಸಂಪುಟ ತನ್ನ ನಿರ್ದೇಶನ ನೀಡಿದೆ. ಎವ್ರಿಥಿಂಗ್ ಅನುಮತಿ ಪಡೆದು ಮಾಡಬಹುದು. ಕಾನೂನುಗಳಿದ್ದು ಕೆಲವು ಕ್ಲಾರಿಟಿ ಇರಲಿಲ್ಲ. ಆ ಎಲ್ಲ ಕ್ಲಾರಿಟಿ ಕೊಡಬೇಕು ಅನ್ನೋದಂಥ ಒಂದು ದೃಷ್ಟಿ, ಹಾಗೂ ಕೆಲವು ನಿಯಮಗಳನ್ನು ಸೇರಿಸಬೇಕು. ಆ ಎಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡು ಈ ಆದೇಶವನ್ನು ಹೊರಡಿಸುವಂಥ ನಿರ್ಣಯವನ್ನು ಮಾಡಿದ್ದೇವೆ. ರಾಜ್ಯ ಸರ್ಕಾರ ನಿರ್ಣಯ ಮಾಡಿರ್ತಕ್ಕಂಥದ್ದು ಇಂಥವ್ರನ್ನೇ ಅಂತೇಳಿ ಇಟ್ಕೊಂಡ್ರಂಗಿಲ್ಲ. ಯಾರು ಹೆಚ್ಚು ಅವರು ವೈಲೇಟ್ ಮಾಡ್ತಿದ್ರು ಅಂದರೆ ಅವ್ರಿಗೆ ಸಹಜವಾಗಿ ನೀವು ಹೇಳ್ದಂಗೆ ಆಗ್ಬೋದು. ವೈಲೇಟ್ ಯಾರು ಮಾಡೋದಿಲ್ಲ ಅವ್ರಿಗೆ ಸಂಬಂಧ ಬರೋದಿಲ್ಲ. ಈ ಸಾರ್ವಜನಿಕ ಆಸ್ತಿ ನಿರ್ವಹಣೆ ಹಾಗೂ ಟ್ರೆಸ್ಪಾಸಸ್ ಹಾಗೂ ಒತ್ತಡಗಳು, ಇದರಿಂದ ಏನು ಯಾವುದೇ ನಿಯಮಗಳು ಉಲ್ಲಂಘನೆ ಆಗಬಾರ್ದು, ಹಾಗೂ ಅವುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡೋರು ಏನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಸರ್ಕಾರಿ ಆದೇಶವನ್ನು ಹೊರಡಿಸೋದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.